ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಶಲ್ಯ ಪರ್ವ ಪ್ರಾರಂಭ. ಕೌರವ ಸೇನಾಪತಿಯಾಗಿ ಶಲ್ಯರಾಜ. ಕರ್ಣ ದುಶ್ಯಾಸನರ ಮರಣದಿಂದಾಗಿ ದುರ್ಯೋಧನನು ಬಹಳ ದುಃಖದಿಂದಿದ್ದನು. ಚಲದಂಕಮಲ್ಲನಾದ ದುರ್ಯೋಧನನು ಅಭಿಮಾನಧನನೆನಿಸಿದವನಿಗೆ ಆ ಸಮಯದಲ್ಲಿ ಇನ್ನು ಯಾವ ಸಂತೋಷಕ್ಕಾಗಿ ಹೋರಾಟ ಎಂಬ ಭಾವನೆ ಬಂದಿತ್ತು. ಕೃಪಾಚಾರ್ಯರು ದುರ್ಯೋಧನನ ಬಳಿಗೆ ಬಂದು, ಕೌರವೇಶ್ವರ, ನೀನು ನಿರ್ಣಯಿಸಿದಂತೆ ಯುದ್ಧ ನಡೆಯುತ್ತಿದೆ. ನಮ್ಮಲ್ಲಿರುವ ಹಲವಾರು ವೀರರು ಸಾವಿಗೀಡಾಗಿದ್ದಾರೆ. ಭೀಷ್ಮ, ದ್ರೋಣ, ಕರ್ಣ, ದುಶ್ಯಾಸನ ಮುಂತಾದವರೆಲ್ಲ ಇನ್ನಿಲ್ಲದಂತಾಗಿದ್ದಾರೆ. ಕೆಟ್ಟ ಕಾರ್ಯವನ್ನು ಮಾಡಿದವರಿಗೆ ಕೆಟ್ಟದಾಗುವುದು. ನೀವು ಕಪಟ ಜೂಜಾಟದಲ್ಲಿ ಪಾಂಡವರನ್ನು ಸೋಲಿಸಿ ರಾಜ್ಯವನ್ನು ಅಪಹರಿಸಿದಿರಿ. ಹಸ್ತಿನಾವತಿಗೆ ಸಂಧಿಗಾಗಿ ಬಂದ ಶ್ರೀಕೃಷ್ಣನನ್ನೇ ಕಟ್ಟಲೆತ್ನಿಸಿದಿರಿ. ಕೌರವ ಪಾಂಡವರ ದ್ವೇಷಕ್ಕೆ ಕಾರಣರಾದಿರಿ. ಕುರುಕುಲ ರತ್ನವಾದ ದ್ರೌಪದಿಯನ್ನು ಎಲ್ಲರೆದುರಿಗೆ ಅಪಮಾನ ಮಾಡಿದಿರಿ. ಈಗ ಅನೇಕ ಲಕ್ಷ ಸಂಖ್ಯೆಯಲ್ಲಿ ಜೀವಹಾನಿಯಾಗುತ್ತಿದೆ. ಈ ನರಮೇಧವನ್ನು ನಿಲ್ಲಿಸು. ಪಾಂಡವರು ಸದಾ ಸಂಧಿಗೆ ಸಿದ್ಧರಾಗಿದ್ದಾರೆ. ಈಗಲಾದರೂ ಸಂಧಿಯನ್ನು ಮಾಡಿಕೋ ಎಂದು ನೀತಿಯುತ ಉಪದೇಶ ಮಾಡಿದರು. ದುರ್ಯೋಧನನು, ಆಚಾರ್ಯರೇ, ಹಿಂದೆಲ್ಲ ನಡೆದದ್ದು ಎಲ್ಲರಿಗೂ ತಿಳಿದೇ ಇದೆ. ಇಲ್ಲಿಯವರೆಗೆ ಹೋರಾಟ ಮಾಡಿ ಛಲವನ್ನು ಮೆರೆದು ಈಗ ಜೀವ ಉಳಿಸಿಕೊಳ್ಳುವ ಹೇಡಿಯಾಗಲೇ. ನಾನು ಜೀವವಿರುವವರೆಗೂ ಛಲವನ್ನೇ ಮೆರೆಸುತ್ತೇನೆ. ಸತ್ತರೆ ವೀರ ಸ್ವರ್ಗವಿದೆ. ನಾನು ಅಭಿಮಾನವನ್ನು ಬಿಟ್ಟು ಹೇಡಿಯಾಗಿ ಸಂಧಿ ಮಾಡಿಕೊಳ್ಳಲಾರೆ ಎಂದು ಕೃಪಾಚಾರ್ಯರಿಗೆ ಹೇಳಿದನು. ಕರ್ಣನ ಅವಸಾನದ ಆ ದಿನ ದುಃಖದಲ್ಲಿಯೇ ಕಳೆಯಿತು. ಉಳಿದ ಸೇನೆಯನ್ನು ಸೇರಿಸಿದ ದುರ್ಯೋಧನನು 18ನೆಯ ದಿನದ ಯುದ್ಧಕ್ಕಾಗಿ ತಯಾರಿ ನಡೆಸಿದನು. ಭಾರತ ಯುದ್ಧಕ್ಕೆ ಅದೇ 18ನೆಯ ಮತ್ತು ಕೊನೆಯ ದಿನ. ದುರ್ಯೋಧನನು ಎಲ್ಲರ ಅಭಿಪ್ರಾಯದಂತೆ ಶಲ್ಯರಾಜನನ್ನು ಸೇನಾಪತಿಯನ್ನಾಗಿಸಿದನು. ಅಶ್ವತ್ಥಾಮನು ವೀರನಾಗಿದ್ದರೂ ಅವನು ಕ್ಷತ್ರಿಯನಲ್ಲವೆಂದು ಶಲ್ಯರಾಜನನ್ನು ಕುರಿತು, ಮಾವ, ನಾನು ಭೀಷ್ಮರನ್ನು ಸೇನಾಪತಿಯನ್ನಾಗಿ ಮಾಡಿದೆನು. ಅವರು ಶರಮಂಚವನ್ನೇರಿದರು. ಗುರು ದ್ರೋಣಾಚಾರ್ಯರು ಸೇನಾಪತಿಯಾದರು. ಅವರು ಸರಿಯಾಗಿ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳದೆ ಹತ್ಯೆಗೀಡಾದರು. ಮಿತ್ರನಾದ ಕರ್ಣ ವೀರತನದಿಂದ ಹೋರಾಡಿದನು. ಆದರೆ ನಿಶಸ್ತ್ರನಾಗಿದ್ದಾಗ ಪಾಂಡವರಿಂದ ಹತನಾದನು. ಈಗ ನೀವೇ ಯೋಗ್ಯರು, ಪರಾಕ್ರಮಿಗಳು ಎಂದು ಹೇಳಿದನು. ಸೇನಾಪತಿ ಶಲ್ಯರಾಜನು ಕುರುರಾಯನಿಗೆ, ನಿನ್ನ ಬಯಕೆಯಂತೆ ನಾನು ಪಾಂಡವರನ್ನು ಸೋಲಿಸಲು ಪ್ರಯತ್ನ ಮಾಡುತ್ತೇನೆ. ನೀನು ಭೀಮನನ್ನು ಸಂಹರಿಸಿದ್ದನ್ನು ನೋಡಿದ ಬಳಿಕ ಮರಣ ಬಂದರೂ ತೊಂದರೆಯಿಲ್ಲ. ಸಾರ್ವಭೌಮ, ನೀನು ಚಿಂತಿಸಬೇಡ. ಧರ್ಮರಾಜನನ್ನು ಸೆರೆ ಹಿಡಿಯುತ್ತೇನೆ. ನನ್ನ ಪರಾಕ್ರಮವನ್ನು ನೀನು ನೋಡುವೆ ಎಂದು ಹೇಳಿದನು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.